Hello dear students, welcome to Swing Style of Maths. So now KCET previous year questions na discuss ಮಾಡ್ತಾ ಇದ್ವಿ chapter wise, right? That too particularly past 7 years, that is from 2018 to 2024. Okay, so today's chapter is application of integration. Applications of integrals ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ಅವಾಗ ಮಾತ್ರ ಈ ವಿಡಿಯೋ ಹೆಲ್ಪ್ ಆಗುತ್ತೆ, because we are solving only questions, okay, no concepts, right? Coming to the question beginning from 2018, right? So 2018 ಅಲ್ಲಿ ಕೇಳಿರೋ ಕ್ವಶನ್, ಏರಿಯಾ ಆಫ್ ದ ರೀಜನ್, ದಿಸ್ ಮೀನ್ಸ್ 2017 ಅಲ್ಲೂ ಸೇಮ್ ಕ್ವಶನ್ ಕೇಳಿದ್ರೆ ರಿಪೀಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equal to cos x, x is equal to 0 and x is equal to pi ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ವಾಟ್ ಈಸ್ ದ ಏರಿಯಾ, ಹೌ ಡು ವಿ ಕ್ಯಾಲ್ಕುಲೇಟ್? ತುಂಬಾ ಸಿಂಪಲ್ ಇದೆ, ಇಲ್ಲಿ ನೋಡಿ. cos x ಇಂದ ಕರ್ವ್ ನಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, cos 0 1, cos 90 ಇದು 90 ಇದು 0, ಇಲ್ಲಿ ಪೈ ಅಂತ ಅನ್ಕೋಣ. ಸೊ cos 90 is 0, therefore it is something like this. cos pi ಅಂದ್ರೆ ಎಷ್ಟು? -1, so it is something like this. ಓಕೆ, ಸೊ ಅವ್ರು ಕೇಳಿರೋದೇನು ಅಂದರೆ ಈ ಕರ್ವೆ, ಇದೇ ಏರಿಯಾನ ಅವರು ನಿಮಗೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಓನ್ಲಿ ಕಾಸ್ ಎಕ್ಸ್ ಕರ್ವ್ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪೈ, ಈ ವ್ಯಾಲ್ಯೂ ನಾವು ಕಂಡುಹಿಡಬೇಕು. ಅರ್ಥ ಆಯ್ತಲ್ಲ? ಸೊ ಹೌ ವಿಲ್ ಯು ಫೈಂಡ್ ದಿಸ್ ಒನ್? ವೆರಿ ಸಿಂಪಲ್. ರಿಕ್ವೈರ್ಡ್ ಏರಿಯಾ ಅಂದರೆ ಎಷ್ಟು? ಇಲ್ಲಿ ಎಷ್ಟಿದೆಯೋ ಅದರದ್ದೇ ಡಿಟೋ ಕಾಪಿ ತಾನೆ. ಸೊ ನಾವು ಅದನ್ನು ಹೇಗೆ ಬರಿತೀವಿ ಅಂದರೆ, ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 2 ಟೈಮ್ಸ್ 0 ಇಂದ π/2 ಎಷ್ಟು ಏರಿಯಾ ಇದೆಯೋ ಅಷ್ಟು ಇಂಟು ಡಿ ಎಕ್ಸ್. ಎಷ್ಟಿದೆ ಇದು? ಕರ್ವ್ ಏನು? ಕಾಸ್ ಎಕ್ಸ್ ತಾನೆ. ಸೊ ಕಾಸ್ ಎಕ್ಸ್. ಓಕೆ, ರೈಟ್. ಸೊ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್? ದಿಸ್ ಇಸ್ ಡೈರೆಕ್ಟ್ ಕ್ವಶನ್ ಆಕ್ಚುಲಿ. 2 ಇಂಟು integration of cos x is sin x 0 to π/2, which is equal to sin 90 1, sin 0 0, 1 minus 0, upper limit minus lower limit, so ಉಳಿಯೋದು 2 ಅಷ್ಟೇ, 2 square units. So that was a direct question, by the way. So option A is the right answer. Coming to next question, the area bounded by the line y is equal to x axis and ordinates x is equal to -1 and x is equal to 2 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಎಷ್ಟಾಗುತ್ತೆ? ಜಸ್ಟ್ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಈ ಥರ ಕ್ವಶನ್ಸ್ ಕೊಟ್ಟಾಗ ಆದಷ್ಟು ಡಯಾಗ್ರಾಮ್ ಬರ್ಕೊಂಡ್ಬಿಡ್ಬೇಕು. ಡಯಾಗ್ರಾಮ್ ಬರ್ಕೊಂಡ್ರೆ ನಿಮಗೆ ಏನು ಸಿಗುತ್ತೆ? ಐಡಿಯಾ ಸಿಗುತ್ತೆ, ರೈಟ್? ಸೊ ಕಮಿಂಗ್ ಟು ದಿಸ್ ಒನ್, ಸಿ ಹಿಯರ್, ಇಫ್ ದಿಸ್ ಈಸ್ ದ ಲೈನ್, ಓಕೆ, y is equal to x ಲೈನ್, ರೈಟ್? ಸೊ x is equal to -1 ಅಂದರೆ ಇಲ್ಲೆಲ್ಲೋ ಇರುತ್ತೆ. x is equal to -1 ಅನ್ನೋ ಲೈನ್ ಹೇಗಿರುತ್ತೆ? ಸಮಥಿಂಗ್ ಲೈಕ್ ದಿಸ್. ನೆಕ್ಸ್ಟ್ x is equal to 2 ಅಂತ ಅಂದರೆ ಸಮಥಿಂಗ್ ಲೈಕ್ ದಿಸ್. ಓಕೆ, x is equal to 2, x is equal to -1. ನೆಕ್ಸ್ಟ್ ಆರಿಜಿನ್, ಅವ್ರು ಕೇಳಿರೋದೇನು? ಇದೇ ಏರಿಯಾ, ಕರೆಕ್ಟ್? ಈ ಲೈನು ಈ ಆರ್ಡಿನೇಟ್ಸು ಮಧ್ಯೆ ಇರುವಂಥ ಏರಿಯಾ ಕೇಳಿದ್ದಾರೆ, ಕರೆಕ್ಟಾ? ಇಲ್ಲಿ ವ್ಯಾಲ್ಯೂ ಏನು? 0, ಇಲ್ಲೆಲ್ಲೋ 1 ಇದೆ, ಇಲ್ಲೆಲ್ಲೋ 2 ಇದೆ. ಓಕೆ, ಸೊ ಇದು -1. ಇದನ್ನು ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡ್ತೀರಾ? ಏರಿಯಾ ಇಸ್ ಈಕ್ವಲ್ ಟು ಇದೇನಾಗುತ್ತೆ? ದಿಸ್ ಪಾರ್ಟ್ ದಟ್ ಈಸ್ ಫ್ರಮ್ -1 to 0, ಎಸ್ ಆರ್ ನೋ? ಎಕ್ಸ್ ಇಂಟು ಡಿ ಎಕ್ಸ್. ಅಂದರೆ ಈ ಲೈನ್ ಕೆಳಗಡೆ ಇರುವಂಥ, ಈ ಲೈನ್ ಮೇಲ್ಗಡೆ ಇರುವಂಥ ಏರಿಯಾ ಇದೆಯಲ್ಲ, ಈ ಲೈನಿಂದ ಕವರ್ ಆಗಿರೋ ಏರಿಯಾ ಎಕ್ಸ್ ಇಂಟು ಡಿ ಎಕ್ಸ್. And that too will take mod value because area is positive, and in this interval particularly will get negative. Plus 0 in the 2, 0 to 2 ಇದೇ ಸೇಮ್ ಕರ್ವ್ ಯಾವುದು? y is equal to x ಲೈನ್ ತಾನೆ. ಸೊ ಎಕ್ಸ್ ಡಿ ಎಕ್ಸ್, ಇದಕ್ಕೆ ಮಾಡಿ ತಗೊಳ್ಳೋ ನೆಸೆಸಿಟಿ ಏನಿಲ್ಲ, ಬಿಕಾಸ್ 0 ಇಂದ 2 ಅಂದರೆ ಪಾಸಿಟಿವ್ ಬರುತ್ತೆ ನಮಗೆ. ಇಲ್ಲಿ ಮಾತ್ರ ನೆಗೆಟಿವ್ ಬರ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ? ಪಾಸಿಟಿವ್ ಕನ್ವರ್ಟ್ ಮಾಡ್ತೀವಿ. ಸೊ a is equal to ಎಷ್ಟಾಗುತ್ತೆ? x²/2 mod that is -1 0 plus x²/2 0 to 2. If you try to find this one, what will you get is area is equal to ಅಪ್ಪರ್ ಲಿಮಿಟ್ ಹಾಕಿದರೆ 0 ಮೈನಸ್ ಲೋಯರ್ ಲಿಮಿಟ್ ಅಂತ ಅಂದರೆ -1/2 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ +1/2 ಪ್ಲಸ್ 2² ಅಂದರೆ 2, 1/2 ಪ್ಲಸ್ 2 ಅಂತಂದರೆ ಎಷ್ಟು? 2 to 4, ಸೊ 5/2 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ 5/2 ಸ್ಕ್ವೇರ್ ಯೂನಿಟ್ಸ್. ಇದೇ ಆಪ್ಷನು, ಆಪ್ಷನ್ ಬಿ ಇಸ್ ದ right answer. Okay, right. Coming to next question, the area of the region above x-axis, okay, included between the parabola and circle in square units. See, x² plus y² is equal to 1 ಇದ್ದಿದ್ರೆ ನಮಗೆ ಗೊತ್ತು ಸರ್ಕಲ್ ಯಾವುದು? The circle is passing through
sorry, the circle with the center or center is at origin, right? ಬಟ್ ಇಲ್ಲಿರೋದೇನು 2x ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡೋಣ, ಫಸ್ಟ್ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ ಸರ್ಕಲ್ ಇಕ್ವೇಷನ್ನ. ಸೊ ಕನ್ವರ್ಟ್ ಮಾಡೋದು ಅಂದರೆ ಹೇಗೆ, -2x is equal to 0, ರೈಟ್? ಸೊ ಏನು ಮಾಡೋಣ, a² - 2ab ಇದೆ, +1 - 1 ಆ್ಯಡ್ ಮಾಡಿರಿ. ಅವಾಗೇನಾಗುತ್ತೆ ಅಬ್ಸರ್ವ್ ಮಾಡಿ, ದಿಸ್ ಒನ್ ಈಸ್ x - 1 ಹೋಲ್ ಸ್ಕ್ವೇರ್ ಪ್ಲಸ್ y², ಈ -1 ಆ ಕಡೆ ಹೋದ್ರೆ ಏನಾಗುತ್ತೆ, +1 ಆಗುತ್ತೆ ತಾನೆ. So this is what is the standard equation. Therefore from here you can say that this is the circle which is having the center at 1, ಇಲ್ಲೇನೂ ಇಲ್ಲ ಅಂದರೆ y - 0 ಹೋಲ್ ಸ್ಕ್ವೇರ್ ತಾನೆ. ಸೊ 1, 0. ರೇಡಿಯಸ್ ಎಷ್ಟು, ರೇಡಿಯಸ್ is equal to 1 unit. ಫಸ್ಟ್ ಇದು ಇಂಪಾರ್ಟೆಂಟ್. ಓಕೆ, ಸೊ ನಾವು ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸಿ ಹಿಯರ್ ಇಲ್ಲೇನಿದೆಯಲ್ಲ 0, 1, 0 ಸೆಂಟರ್ ಆದರೆ ಇಲ್ಲೇನಾಗುತ್ತೆ, ಈ ಕಡೆದು ಈ ಕಡೆ 1 unit, ಈ ಕಡೆ 1 unit. ದಿಸ್ ಇಸ್ 2, 0, ರೈಟ್? ಸೊ ದ ಸರ್ಕಲ್ ಈಸ್ ಸಮಥಿಂಗ್ ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಸೊ 1, 0 ಸೆಂಟರ್ ಇದೆ, ಆರಿಜಿನ್ ಎಕ್ಸ್ ಆಕ್ಸಿಸ್. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ, ಇಲ್ಲಿ ಪ್ಯಾರಾಬೋಲಾ ಕೊಟ್ಟಿದ್ದಾರೆ, y² is equal to x. ಸೊ ಪ್ಯಾರಾಬೋಲಾ ಇಸ್ ನಥಿಂಗ್ ಬಟ್ ದಿಸ್ ಒನ್, ರೈಟ್? ಪ್ಯಾರಾಬೋಲಾ. ಈ ಪ್ಯಾರಾಬೋಲಾ ಮತ್ತು ಈ ಕರ್ವು ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ಸ್ ಯಾವುದು, 1, 1, 1, -1. ಈ ಕೆಲವೊಬ್ಬರಿಗೆ ಮ್ಯಾಮ್ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ಸ್ ಹೇಗೆ ಕಂಡುಹಿಡಿಬೇಕು ಅಂತ ಅಂದರೆ, ಯು ಹ್ಯಾವ್ ಟು ಸಾಲ್ವ್ ಬೋತ್ ದ ಈಕ್ವೇಷನ್ಸ್. ಅಂದರೆ ಎಲ್ಲಾಯ್ತದ, ಇದು y² is equal to x and this one you have to substitute here. So x² plus x is equal to 2x. ಓಕೆ, ಸೊ ಕರ್ವ್ ಸಾಲ್ವ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ, ರೈಟ್? ಸೊ ಇಯರ್ ಅಬ್ಸರ್ವ್, y² is equal to x ವ್ಯಾಲ್ಯೂ ನೀವು ಹಾಕೋದು ಬೇಡ, y ವ್ಯಾಲ್ಯೂ +or-1 ಎರಡರಲ್ಲಿ ಯಾವ್ದು ಹಾಕಿದ್ರು ಕೂಡ ನಿಮಗೆ ಏನು ಸಿಗುತ್ತೆ, 1 ಸಿಗುತ್ತೆ ತಾನೆ. ಸೊ 1, 1, 1, -1, ರೈಟ್? ಸೊ ದಿಸ್ ಇಸ್ ಯಾವುದಾದ್ರೂ ಕರ್ವ್ ಕೊಡಲಿ ನಿಮಗೆ, ಎರಡು ಕರ್ವ್ ಇಂದ ಈಕ್ವೇಷನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೋಸ್ 2 ಕರ್ವ್ ಸಿಗುತ್ತೆ. ಓಕೆ, ರೈಟ್? ನೌ ದೇ ಆರ್ ಆಸ್ಕಿಂಗ್ ದಿಸ್ ಏರಿಯಾ, ಪರ್ಟಿಕ್ಯುಲರ್ಲಿ ಎಕ್ಸ್ ಆಕ್ಸಿಸ್. ಇದನ್ನು ಬರುತ್ತೆ ಎಕ್ಸ್ ಆಕ್ಸಿಸ್ ಅಂದರೆ, ಬಟ್ ಅವ್ರು ಹೇಳಿರೋದೇನು, ಎಬೋ ಎಕ್ಸ್ ಆಕ್ಸಿಸ್, ಎಬೋ ಅಲ್ಲಿ ಇರುವಂತಹ ಏರಿಯಾ ಈ ಕರ್ವಿಂದ ಮತ್ತು ಇದರಿಂದ ಕೋಇನ್ಸೈಡ್ ಆಗಿರೋದು. ಏನಾಗುತ್ತೆ ಇದು, ಅಬ್ಸರ್ವ್ ಮಾಡಿ, ರಿಕ್ವೈರ್ಡ್ ಏರಿಯಾ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ 0 to 1, 0 ಇಂದ 1 ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, 0 ಇಂದ 1 ಯಾವ ಕರ್ವ್ ಇದೆಯಲ್ಲ, ಈ ಕರ್ವ್, ದಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್, ದಿಸ್ ಸರ್ಕಲ್. ಓಕೆ, ಈ 0 to 1 ಏನಿದೆಯಲ್ಲ ಟೋಟಲ್ ಸರ್ಕಲ್ ಅಂಡರ್ ಬರೋ ಕರ್ವ್, ಅಂದರೆ ಈ ಏರಿಯಾನು ಇನ್ಕ್ಲೂಡ್ ಆಗಿ ಬರುತ್ತೆ ತಾನೆ. ಅಂದರೆ ಸರ್ಕಲ್ ಅಂದರೆ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರಿಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಇದನ್ನು y is equal to, ಇದು ಆ ಕಡೆ ಹೋದ್ರೆ ಏನಾಗುತ್ತೆ, 1 - x - 1 ಹೋಲ್ ಸ್ಕ್ವೇರ್, y² ಇದೆ ಸ್ಕ್ವೇರ್ ರೂಟ್. ಓಕೆ, ಇದೇನಾಗುತ್ತೆ, ಸ್ಕ್ವೇರ್ ರೂಟ್ 1 - x - 1 ಹೋಲ್ ಸ್ಕ್ವೇರ್ ಮೈನಸ್ ಇದಿದೆಯಲ್ಲ ಈ ಪ್ಯಾರಾಬೋಲಾ ಅಂಡರ್, ಆ ಕರ್ವ್ ಡಿಲೀಟ್ ಆಗ್ಬೇಕು ತಾನೆ. ಅಂದರೆ ಏನು, ನಾನು ಸರ್ಕಲಿಂದ ಏರಿಯಾ ತೊಗೊಂಡಿದ್ದೀನಿ ಅಂತ ಅಂದರೆ ಇದು ಟೋಟಲಿ ಬರುತ್ತೆ ಇದು, ಬಟ್ ನಮಗೆ ಈ ಏರಿಯಾ ಬೇಡ ಅಂತ ಅಂದರೆ ಈ ಪ್ಯಾರಾಬೋಲಾಯಿಂದ ಕವರ್ ಆಗಿರೋ ಏರಿಯಾ ತೆಗಿಬೇಕಾಗುತ್ತೆ. ದಟ್ ಮೀನ್ಸ್ -√x dx. √x ಎಲ್ಲಿಂದ ಬಂತು, ಪ್ಯಾರಾಬೋಲಾ ಕರ್ವ್ ಏನು, y² is equal to x ಇದೆಯಾ, y is equal to ಬೇಕು ನಮಗೆ √x. Got it? So now you can easily solve this one. That is area is equal to 1² minus a² minus x² ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ದಟ್ ಈಸ್ ನಥಿಂಗ್ ಬಟ್ x/2 ಸ್ಕ್ವೇರ್ ರೂಟ್ ಆಫ್ 1 - x². x ಜಾಗದಾಗ ಏನಿದೆ, x - 1 ಇದೆ. ನೆಕ್ಸ್ಟ್ 1/2 ಸೈನ್ ಇನ್ವರ್ಸ್ x ಏನಿದೆ, x - 1 ಡಿವೈಡ್ ಮೈನಸ್ ಇಲ್ಲಿ √x ಇಂದ ಇಂಟಿಗ್ರೇಷನ್ ಏನಾಗುತ್ತೆ, x ಪವರ್ 1/2 ಪ್ಲಸ್ 1 ಅಂದರೆ x ಪವರ್ 3/2. ಡಿನಾಮಿನೇಟರ್ 3/2 ಹೋದ್ರೆ ನ್ಯೂಮರೇಟರ್ಗೆ ಬಂದರೆ 2/3. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. 0 ಹಾಕಿದ್ರೆ ಏನೇನಾಗುತ್ತೆ, 0 ಹಾಕಿದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತಾ, 0 ಹಾಕಿದರೆ ಇಲ್ಲಿ ನೋಡಿ, 0 ಹಾಕಿದರೆ 1 - 1 0, 0 ಇಂಟು ಎನಿಥಿಂಗ್, ಈ ಟರ್ಮ್ 0 ಆಗುತ್ತೆ, ಇದು 0 ಆಗುತ್ತೆ, ಇದು ಸೈನ್ ಇನ್ವರ್ಸ್ ಆಫ್ -1 ಉಳಿಯುತ್ತೆ. ಓಕೆ, ಹಂಗಂದರೆ ಲೋವರ್ ಲಿಮಿಟ್ಗೂ ಬೆಲೆ ಇದೆ, ರೈಟ್? 1 - 1 0, 0 ಇಂಟು ಎನಿಥಿಂಗ್ 0, 1 - 1 0, ಸೈನ್ 0 0. ಸೊ ಅಪ್ಪರ್ ಲಿಮಿಟ್ ಈಸ್ 0 ಓನ್ಲಿ ಇಯರ್. ಓಕೆ, ಅಪ್ಪರ್ ಲಿಮಿಟ್ ಬಂದ್ಬಿಟ್ಟು ಏನಾಗುತ್ತೆ 0 0. ನೆಕ್ಸ್ಟ್ ಮೈನಸ್ ಇಲ್ಲಿ 2/3
ಮೈನಸ್ ಲೋಯರ್ ಲಿಮಿಟ್ ಹಾಕ್ರಿ, ಲೋಯರ್ ಲಿಮಿಟ್ ಹಾಕಿದಾಗ ಏನಾಗುತ್ತೆ 0 ಪ್ಲಸ್ 1/2, ದಿಸ್ ಈಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಪ್ಲಸ್ 1/2 ಇಂಟು ಸೈನ್ ಇನ್ವರ್ಸ್ ಆಫ್ ಎಷ್ಟು ಬರುತ್ತೆ -1 ಮೈನಸ್ ಇದು ಕೂಡ 0 ಆಗುತ್ತೆ. ಕರೆಕ್ಟಾ? ಈಗ a is equal to -2/3 -1/2 ಸೈನ್ ಇನ್ವರ್ಸ್ ಆಫ್ -1 ಅಂತಂದ್ರೆ ಎಷ್ಟು -π/2. therefore what is the answer? -2/3 minus plus π/4, which is nothing but π/4 minus 2/3 square units. Okay, so this is option π/4 minus 2/3 square units, option D. Okay, right, coming to next question. The area of the region bounded by the y-axis, y is equal to cos x, y is equal to sin x, and 0 to π/2 interval al matra. Okay, so how to solve this one? First curve intersect ellagutte anta kandidiri. ನಮಗೆ ಆಲ್ರೆಡಿ ಗೊತ್ತಿದೆ sin x cos x ಅಲ್ಲಿ ಕಾಮನ್ ಪಾಯಿಂಟ್ ಯಾವುದು? sin cos ಈಕ್ವಲ್ ಆಗೋದು ಒಂದೇ ವ್ಯಾಲ್ಯೂಗೆ, ದಟ್ ಇಸ್ π/4. π/4 ಅಂದ್ರೆ 45 ಡಿಗ್ರಿ. 0 to 90 ಮಧ್ಯದಲ್ಲಿ 45 ಡಿಗ್ರಿ ಬರುತ್ತಾ? ಬಂದೇ ಬರುತ್ತೆ. ಸೊ therefore ನಾವೇನು ಕಂಡುಹಿಡಿಬೇಕು ಈಗ ಅಂತ ಅಂದ್ರೆ, ಅಬ್ಸರ್ವ್ ಕ್ಲಿಯರ್ಲಿ, ವೆನ್ ಯು ಟ್ರೈ ಟು ಡ್ರಾ ದ ಗ್ರಾಫ್, y axis, this is x axis. Okay, y is equal to cos x, sin x curve ಡ್ರಾ ಮಾಡ್ರಿ. sin 0 0, sin 45, ಇಲ್ಲಿ 90. okay, sin 90 1. so therefore you are going to get something like this, right? and cos 0 1, cos 90 1. so ಇಲ್ಲಿ ಡ್ರಾ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಇಲ್ಲಿಂದ ಬಂದಿರುತ್ತಲ್ಲ, ವಿಲ್ ಡ್ರಾ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಸೈನ್ ಕರ್ವ್ ಕಾಸ್ ಕರ್ವ್ ನಮಗೆ ಗೊತ್ತಿದೆ ಆಲ್ರೆಡಿ, ರೈಟ್? ದಿಸ್ ಇಸ್ ಯುವರ್ ಸೈನ್ ಎಕ್ಸ್ ಕರ್ವ್, ದಿಸ್ ಇಸ್ ಯುವರ್ ಕಾಸ್ ಎಕ್ಸ್ ಕರ್ವ್. ಅವ್ರು ಹೇಳಿರೋದೇನು? ಏರಿಯಾ ಕಂಡುಹಿಡಿಬೇಕಾಗಿರೋದು ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಕಡೆ ಏರಿಯಾ ಅಂದರೆ ಇದೇ ತಾನೆ, ದಿಸ್ ಯುವರ್ ಏರಿಯಾ. ಸೊ ವಾಟ್ ಈಸ್ ದಿಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್? ದಟ್ ಈಸ್ ಇಲ್ಲೇನಿದೆ π/4. therefore π/4 ವಾಟ್ ಈಸ್ 45 ಡಿಗ್ರಿ? 1/√2. ಸೊ 1/√2 ಆಗುತ್ತೆ, ರೈಟ್? ಈ ಪಾಯಿಂಟು ಇದೇನಾಗುತ್ತೆ 0,0, ಇದು 90, ನೆನಪಿರಲಿ. ಸೊ ಈ ಕರ್ವ್ ನಾವು ಕಂಡುಹಿಡಿಬೇಕು ಅಂತ ಅಂದರೆ ಅಬ್ಸರ್ವ್ ಮಾಡಿ, ನಾವೇನು ಕಂಡುಹಿಡಿಬೇಕು ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 0 ಇಂದ π/4. ಓಕೆ, ಕಾಸ್ ಎಕ್ಸ್ ಕರ್ವ್ ಇದೆಯಲ್ಲ, ಕಾಸ್ ಎಕ್ಸ್ π/4 ವರೆಗೂ ಎಷ್ಟು ಏರಿಯಾ ಕವರ್ ಮಾಡಿದೆ ಅದನ್ನು, ಅದರಲ್ಲಿ ಮತ್ತೆ ಸೈನ್ ಎಕ್ಸ್ ಕರ್ವ್ ಇದೆಯಲ್ಲ, ಅದು π/4 ವರೆಗೂ ಏನು ಏರಿಯಾ ಕವರ್ ಮಾಡಿದೆ ಅದನ್ನು ಡಿಲೀಟ್ ಮಾಡ್ಬೇಕು ತಾನೆ. ಸೊ therefore ವಿಲ್ ರೈಟ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಏರಿಯಾ ನೀಟಾಗಿ ಗ್ರಾಫ್ ಡ್ರಾ ಯಾರಿಗೆ ನೀಟಾಗಿ ಮಾಡೋಕೆ ಬರುತ್ತೋ ಕೊಟ್ಟಿರೋ ಕ್ವಶನ್ಗೆ, ಅವರು ಇಲ್ಲಿ ಏನು ಬರ್ಕೋಬೇಕು ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿತಾರೆ. ಇಲ್ಲ ಅಂತ ಅಂದರೆ ಇದೇ ನಿಮಗೆ ಮೈನ್ ಟಾಸ್ಕು. ಇಂಟಿಗ್ರೇಷನ್ ಮಾಡೋದು ಯಾರಿಗೂ ದೊಡ್ಡದಲ್ಲ, ಟಾಸ್ಕ್ ಇರೋದೇನು ಅಂತಂದರೆ ಅದನ್ನು ಇಲ್ಲಿ ಬರ್ಕೊಳೋದಿದೆಯಲ್ಲ, ಅದೇ ಮೈನ್ ಟಾಸ್ಕ್. ಅದು ಬರೋದು ಹೇಗೆ ಅಂತಂದರೆ ಬೈ ಸಾಲ್ವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಎನಿವೇಸ್, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಇಸ್ ವಾಟ್? ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಇಸ್ ಮೈನಸ್ ಕಾಸ್ ಎಕ್ಸ್, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 0 to π/4. ಸೊ ಸೈನ್ π/4 ಅಂದರೆ ಎಷ್ಟಮ್ಮ? 1/√2. ಕಾಸ್ π/4 1/√2 ಮೈನಸ್ ಸೈನ್ 0 0 ಮೈನಸ್ ಕಾಸ್ 0 1. 1/√2 ಪ್ಲಸ್ 1/√2 ಅಂದರೆ ಎಷ್ಟಾಗುತ್ತೆ? 2 ಟೈಮ್ಸ್ ತಾನೆ, 2/√2 ಮೈನಸ್ 1. ಆಪ್ಷನ್ ಇದೆಯಾ? 2√. ಓಕೆ, ಈ ಥರ ಇದೆಯಾ? ಸರಿ, ಹಂಗಂದ್ರೆ √2ಗೆ ಏನು ಮಾಡೋಣ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √2 ಮಾಡ್ರಿ ಇಲ್ಲಿ ಸ್ವಲ್ಪ. ಅವಾಗೇನಾಗುತ್ತೆ? 2√2 ಡಿವೈಡೆಡ್ ಬೈ √2 ಇಂಟು √2 ಅಂದರೆ √2 ಹೋಲ್ ಸ್ಕ್ವೇರ್. ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, ಕ್ಯಾನ್ಸಲ್ ಔಟ್. ಸೊ ವಾಟ್ ವಿಲ್ ಗೆಟ್? √2 ಮೈನಸ್ 1 ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯೋರ್ ಆನ್ಸರ್. ಇಸ್ ದೇರ್ ಎನಿ ಸಚ್ ಆಪ್ಷನ್? ಎಸ್, ಆಪ್ಷನ್ ಎ ಇಸ್ ದ right answer, √2 minus 1 square units. Okay, next, coming to next question. The area of the region bounded by the curve y square is equal to 8x and the line y is equal to 2x. ಅಂದ್ರೆ ಏನು ಹೇಳಿದ್ದಾರೆ? y square is equal to 8x ಅಂತಂದ್ರೇನು? ಪ್ಯಾರಾಬೋಲಾ, ರೈಟ್? they given the parabola. next y is equal to 2x line ಅಂದ್ರೆ the line passing through origin, but x ಮತ್ತು y ವ್ಯಾಲ್ಯೂ ರಿಲೇಷನ್ ಏನು? ಡಬಲ್ ಇದೆ. y is the double of x, right? so therefore how will you draw? something like this. This is a parabola, x axis, y axis. ಇಲ್ಲೆಲ್ಲೋ 0, x ವ್ಯಾಲ್ಯೂ 1 ಹಾಕಿದ್ರೆ y ವ್ಯಾಲ್ಯೂ 2. ಈ ರೀತಿ ನಾನು ಲೈನ್ ಡ್ರಾ ಮಾಡೋಕೆ ಹೋದರೆ ನನಗೆ ಏನು ಸಿಗುತ್ತೆ? ಸಮಥಿಂಗ್ ಲೈಕ್ ದಿಸ್, ಒನ್ ಲೈನ್. ಇಲ್ಲಿ ಏನು ಸಿಗುತ್ತೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವುದು ಅಂದರೆ ನಮಗೆ ಗೊತ್ತಿಲ್ಲ ಇನ್ನು. ಓಕೆ,
ಈ ಏರಿಯಾ ಕಂಡುಹಿಡಿಯಬೇಕು. ಐ ಹೋಪ್ ಸೊ, ರೈಟ್. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ y ಸ್ಕ್ವೇರ್. ಓಕೆ, ಕರ್ವ್ ಅಷ್ಟೇ ಹೇಳಿದಾರಾ? ಸರಿ, ಆಯಿತು. ಸೊ ಇದನ್ನ ನಾವು ಕಂಡುಹಿಡಿಬೇಕು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಒಂದೇನು 0,0. ಇನ್ನೊಂದೇನಾಗುತ್ತೆ ಅಂದರೆ ಯು ಸಾಲ್ವ್ ದಿಸ್ ಒನ್. y ಸ್ಕ್ವೇರ್ ಇಸ್ ಈಕ್ವಲ್ ಟು 8x, y is equal to 2x. So if you substitute, what will you get? Y is equal to 2x ಜಾಗದಾಗ substitute ಮಾಡಿದ್ರೆ 4x square minus 8x, which is nothing but x is equal to 2 ಅನ್ನೋದೊಂದು ಪಾಯಿಂಟ್ ಬರುತ್ತೆ ಅಲ್ಲಿ, ರೈಟ್. ಸೊ therefore the point of intersection is 2. ಸಿಂಪಲ್, 2,4 ಆಗುತ್ತೆ. ಅರ್ಥ ಆಯ್ತಲ್ಲ? therefore required area ನಮಗೇನಾಗುತ್ತೆ? ರಿಕ್ವೈರ್ಡ್ ಏರಿಯಾ ಅಂತ ಅಂದರೆ ವಾಟ್ ವಿಲ್ ವಿ ಗೆಟ್? ಈ ಕರ್ವ್ ಇದೆಯಲ್ಲ, ಅಬ್ಸರ್ವ್ ಮಾಡಿ. ಈಗ ಈ ಕರ್ವ್ ಇದೆಯಲ್ಲ ಅಂದರೆ ಪ್ಯಾರಾಬೋಲಾ ಕರ್ವ್, ಅದ್ರದ್ದು ಏರಿಯಾ ಅಪ್ ಟು ದಿ ಪಾಯಿಂಟ್, ಇಲ್ಲಿ ಲೈನ್ ಹಾಕಿದರೆ 2ವರೆಗೂ. ಓಕೆ, ಈ ಪ್ಯಾರಾಬೋಲಾದ ಏರಿಯಾ ಎಷ್ಟಾಗುತ್ತಪ್ಪ? 0 to 2. ಇಲ್ಲಿ ಏನಿದೆ ಈಕ್ವೇಷನ್? y ಸ್ಕ್ವೇರ್ ಇಸ್ ಈಕ್ವಲ್ ಟು 8x, ಹೌದಲ್ಲ? ಇನ್ ಟರ್ಮ್ಸ್ ಆಫ್ ನಾವು y ಅಷ್ಟೇ ಬರಿತೀವಿ ಅಂದರೆ √8x dx ಮೈನಸ್ ಈ ಲೈನ್ ಇದೆಯಲ್ಲ, ಈ ಲೈನು ಕೂಡ ಇಲ್ಲಿ ಏರಿಯಾ ಕವರ್ ಮಾಡ್ತಿದ್ದಿಲ್ಲ, ಅದನ್ನು ಮೈನಸ್ ಮಾಡ್ಬೇಕು ನಾನು. ಸೊ 0 to 2 2x dx, y is equal to 2x ಕೊಟ್ಟಿದ್ದಾರೆ ಅವರೇ ಕರ್ವ್. ಇದನ್ನು ಈಗೇನು ಮಾಡಬೇಕು? ಇಂಟಿಗ್ರೇಟ್ ಮಾಡಬೇಕು. ಸಿಂಪಲ್. ಏನು ಮಾಡ್ತೀರಾ? √8 ಆಸ್ ಇಟ್ ಈಸ್ ಅಂದರೆ ಕಾನ್ಸ್ಟೆಂಟ್ ಔಟ್ಸೈಡ್. √x ಇಂಟಿಗ್ರೇಷನ್ ಏನು? x to the power of 3/2 2/3 ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಮೈನಸ್ 2 ಹಾಗೆ ಇರಲಿ. x square by 2 cancel, upper limit minus lower limit, right? So what will you get? √2 into 2/3 into upper limit ಅಂತ ಅಂದರೆ 2 to the power of 3/2 ಅಂದರೆ ಏನಾಗುತ್ತೆ? 1/2 ಅಂದರೆ √2 cube 8. ಓಕೆ, ಸೊ ದಿಸ್ ಈಸ್ ಓಕೆ √8 ಅಲ್ವಾ ಇದು. ಮೈನಸ್ ಲೋಯರ್ ಲಿಮಿಟ್ 0 ಬಿಟ್ಟು ಹಾಕ್ರಿ. ನೆಕ್ಸ್ಟ್ ಇಲ್ಲಿ 2 ಸ್ಕ್ವೇರ್ 4 ಮೈನಸ್ ಲೋಯರ್ ಲಿಮಿಟ್ 0 ಬಿಟ್ಟು. √8 into √8 ಅಂದರೆ ಎಷ್ಟಾಗುತ್ತೆ? 8 8 2 16 16/3 minus 4. What is the answer? 4 3s are 12, 16 minus 12 ಅಂದರೆ 4/3 square units. ಅರ್ಥ ಆಯ್ತಲ್ಲ? ಸೊ therefore 4/3 ಎಲ್ಲಾಯ್ತಪ್ಪ? ಆಪ್ಷನ್ ಎ is the right answer. ಅರ್ಥ ಆಯ್ತಲ್ಲ? Right. Coming to next question. That is question number 15. The area of the region bounded by the line x-axis and ordinates ಕೊಟ್ಟಿದ್ದಾರೆ. Okay, done. We can find that. ಇದರಲ್ಲೂ ಅಷ್ಟೇ ಫಸ್ಟ್ ನಿಮಗೇನೋ ಗ್ರಾಫ್ ಡ್ರಾ ಮಾಡೋಕ್ಕೆ ನೀಟಾಗಿ ಬರಬೇಕು. ಓಕೆ, ಸೊ ಫಸ್ಟು ಎಕ್ಸ್ ಆಕ್ಸಿಸ್ x is equal to -1 + 1 ಅದು ನಮಗೆ ಆಲ್ರೆಡಿ ಗೊತ್ತಿದೆ. ಏನು? ದಿಸ್ ಈಸ್ ಯುವರ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ದ ಲೈನ್ ದಟ್ ಈಸ್ x is equal to -1 ಲೈನು. ಓಕೆ, ಇಲ್ಲೆಲ್ಲೋ ಬರುತ್ತೆ ನಿಮ್ಮದು x is equal to ಯಾವುದಪ್ಪ ಇನ್ನೊಂದು ಲೈನು? 1. ಸೊ x is equal to 1 ಲೈನ್. Okay, somewhere you will get here x is equal to 1. This point is 1 0 -1. Okay, now you want one more line, that is y is equal to 2x plus 1. x 0 idre y value ಎಷ್ಟು? 1. x 0 idre y value ಎಷ್ಟು? 1. Okay, 0, 1, right? So you will draw something like this. Next x -1 ಇದ್ರೆ ಎಷ್ಟಾಗುತ್ತೆ ಅಂತ ನೋಡ್ರಿ. x -1 ಇದ್ರೆ -2 + 1, y also -1. So no problem. Intersecting point 1 ಗೊತ್ತಾಯ್ತು. -1, -1, 0, 1. ನೆಕ್ಸ್ಟ್ ಇದು 0. ಈ ಪಾಯಿಂಟ್ ಬೇಕು. ದಟ್ ಈಸ್ ನಥಿಂಗ್ ಬಟ್ x 1 ಇದ್ರೆ y ವ್ಯಾಲ್ಯೂ ಎಷ್ಟು? 1 2s are 2, 2 + 1 3. ಸೊ 1, 3. ಅಲ್ಲಿಗೆ ಎಲ್ಲ ಪಾಯಿಂಟ್ಸ್ ಗೊತ್ತಾಗಿದೆ, ಹೌದಾ? ಸೊ ಈ ನಮ್ಮ ಏರಿಯಾ ಏನು? ಬೌಂಡೆಡ್ ಬೈ ದಿಸ್ ಲೈನ್, ದೀಸ್ ಆರ್ಡಿನೇಟ್ಸ್, ಇದೇ ಬೇಕಿರೋದು ನಮಗೆ, ಹೌದಾ? ಸೊ ವಿ ವಾಂಟ್ ದಿಸ್. ಹೌ ವಿಲ್ ಯು ಫೈಂಡ್ ದಿಸ್ ಒನ್? ಸಾರಿ, x is equal to -1, y is equal to -1 ಅಂತಂದರೆ ಇನ್ನೆಲ್ಲಿ ಬರುತ್ತೆ ನಿಮ್ಮದು ಪಾಯಿಂಟ್? ಆ್ಯಕ್ಚುಲಿ ದಿಸ್ ಶುಡ್ ಬಿ ಹಿಯರ್. ವೇಟ್ ಎ ಮಿನಿಟ್. ಇದು ಈ ಥರ ಅಲ್ಲ ಗ್ರಾಫು. ಸಿ ಹಿಯರ್, ಐ ಶೋ ಯು. ಫಸ್ಟ್ ಇದನ್ನೇ ಮಾಡ್ಬಿಡೋಣ. x is equal to 0 ಇದ್ದಾಗ y ವ್ಯಾಲ್ಯೂ ಎಷ್ಟು? 1. ಸೊ ಫಸ್ಟ್ ಆ ಲೈನ್ ಡ್ರಾ ಮಾಡಿಬಿಡೋಣ. 0, 1. ನೆಕ್ಸ್ಟ್ x 1 ಇದ್ದರೆ ನಿಮ್ಮದು y ವ್ಯಾಲ್ಯೂ ಇದೇನಾಗುತ್ತೆ? ನಿಮ್ಮ x is equal to 1 ಲೈನ್ ಅಂದ್ಕೊಡ್ರಿ. ಸೊ x is equal to 1 ಇದ್ದರೆ ಇದು 1 ಆಯಿತು ಅಂತಂದರೆ ಇಲ್ಲೆಲ್ಲೋ 3 ಇದೆ ಅಂತ ಅಂದ್ಕೊಡ್ರಿ. ಸೊ ದಟ್ ಈಸ್ ನಥಿಂಗ್ ಬಟ್ 1, 3 is one more point. ನೆಕ್ಸ್ಟ್ x is equal to -1 ಇದ್ದರೆ y ವ್ಯಾಲ್ಯೂನು -1. ಸೊ -1, -1 ಅಂದರೆ ಇಲ್ಲೆಲ್ಲೋ ಬರುತ್ತಾ? ಅಂದರೆ ನಮ್ಮ -1 ಲೈನ್ ಇದೆಯಲ್ಲ ಅದ್ರ ಮೇಲ್ಗಡೆ ಬರುತ್ತೆ. ದಟ್ ಈಸ್ -1, -1. ಓಕೆ, ನೌ ಇಫ್ ಯು ಡ್ರಾ ದಿಸ್, ಸ್ವಲ್ಪ ನೀಟಾಗಿ ಇದನ್ನು ಜಾಯಿನ್ ಮಾಡಬೇಕು. Okay, somewhere it will join, right? Something like this, right? Okay, so ಇಲ್ಲಿ ನಿಮಗೆ ಏರಿಯಾ ಕಂಡುಹಿಡಬೇಕು ಅಂತಂದರೆ ಯಾವುದು? ಒಂದು ಈ ಏರಿಯಾ ಇದೆ, ಇನ್ನೊಂದು ಇಲ್ಲೊಂದಿದೆ,
ನೆಕ್ಸ್ಟ್ ಈ ಟೋಟಲ್ ಏರಿಯಾ, ಹೌದಲ್ವಾ? ಸೊ ಇದಕ್ಕೊಂದು ಕೆಲಸ ಮಾಡೋಣ, ಟ್ರಯಾಂಗಲ್ ನೇಮ್ ಕೊಟ್ಬಿಡೋಣ. ಪ್ಲೀಸ್ ಟ್ರೈ ಟು ಅಸ್ಯೂಮ್ ದಟ್ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್. ಓಕೆ, ರೈಟ್? ದೆನ್ ವಾಟ್ ಈಸ್ ದಿಸ್? ಎ ಬಿ, ಇಲ್ಲೊಂದು ಪಾಯಿಂಟ್ ಇದೆ ಸಿ ಅನ್ಕೊಳ್ಳೋಣ, ಇಲ್ಲಿ ಪಾಯಿಂಟ್ ಇದೆ ಡಿ ಅನ್ಕೊಳ್ಳೋಣ, ಇದನ್ನ ಇ ಅನ್ಕೊಳ್ಳೋಣ. ಓಕೆ, ಯಾವುದಾದ್ರು ಅನ್ಕೋಬಹುದು, ನಿಮ್ಮ ಇಷ್ಟ. ನಾವು ನಮಗೆ ಏರಿಯಾ ಏನು ಬೇಕಿದೆಯಲ್ಲ ಅದು ಈ ಟ್ರಯಾಂಗಲ್ ಇಂದ ಬೇಕು. ಫಸ್ಟ್ ಈ ಟ್ರಯಾಂಗಲ್ಲು ಪ್ಲಸ್ ಈ ಸಣ್ಣ ಟ್ರಯಾಂಗಲ್ ಇಂದ ಬೇಕು, ಹೌದಲ್ವಾ? ಸೊ ಇಲ್ಲಿ ಯಾವ ಪಾಯಿಂಟ್ ಇದೆ ನಮಗೆ ಅನ್ನೋದು ಬೇಕು. ಫಸ್ಟ್ ಆಫ್ ಆಲ್ ರೈಟ್, ಯಾವ ಪಾಯಿಂಟ್ ಇದೆ ಅಂತ ಅಂದ್ರೆ ಯು ಟ್ರೈ ಟು ಸಾಲ್ವ್ ದ ಈಕ್ವೇಷನ್ಸ್, ಯು ವಿಲ್ ಈಸಿಲಿ ಗೆಟ್ ಇಟ್. y = 2x + 1, x = 1 ಇದೆ. ಸಾಲ್ವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? 2x - x ಬೇಡ, ಡಬಲ್ ಟೈಮ್ಸ್ ಮಾಡಿದ್ರೆ 2x = 2, 2x ಕ್ಯಾನ್ಸಲ್ ಮಾಡಿದ್ರೆ y = ಏನು ಸಿಗುತ್ತೆ ನಿಮಗಲ್ಲಿ? ಅದು ಕೂಡ ಡಬಲ್ ಆಗಿರುತ್ತೆ. 2y - 1, 2 ಈ ಕಡೆ ಬಂದರೆ ಓಕೆ. ಸೊ ಯು ವಿಲ್ ಗೆಟ್ ಮೈನಸ್, ಅಥವಾ ಇಲ್ಲಿ ಈ ಏನಂತಾರೆ ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದರೆ y ವ್ಯಾಲ್ಯೂ 0. ಇಫ್ y ವ್ಯಾಲ್ಯೂ 0, ವಾಟ್ ಈಸ್ x ವ್ಯಾಲ್ಯೂ? ಡೈರೆಕ್ಟ್ಲಿ ಯು ಕ್ಯಾನ್ ಗೆಟ್ ಫ್ರಮ್ ಹಿಯರ್. ನೋ ನೀಡ್ ಟು ಸಾಲ್ವ್ ದ ಈಕ್ವೇಷನ್ಸ್. y = 0 ಬಿಕಾಸ್ ಇಟ್ ಇಸ್ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್. ದೆನ್ x ವ್ಯಾಲ್ಯೂ ಏನಾಗುತ್ತೆ? -1, 2 ಈ ಕಡೆ ಬಂದರೆ -1/2. ಸೊ ದೇರ್ಫೋರ್ ದಿಸ್ ಈಸ್ -1/2, 0. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ಪಾಯಿಂಟ್ ಏನಾಗುತ್ತೆ? -1/2, 0 ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ ನಮಗೆ? ಈ ಟ್ರಯಾಂಗಲ್ ಇಂದ ಏರಿಯಾ ಪ್ಲಸ್ ಈ ದೊಡ್ಡ ಟ್ರಯಾಂಗಲ್ ಇಂದ ಏರಿಯಾ. ಅದನ್ನ ಹೇಗೆ ಕಂಡುಹಿಡಿತೀರಿ ನೀವು? ಹೌ ವಿಲ್ ಯು ಫೈಂಡ್? ಸಿಂಪಲ್. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟಿದೆ? ಹಾಫ್ ಇಂಟು ಬೇಸ್. ಬೇಸ್ ಅಂದ್ರೆ ಎಷ್ಟು? ಇದು ಎಷ್ಟಿದೆ? ಇದು ಡಿಸ್ಟೆನ್ಸ್. ಈ ಕಡೆ ಅರ್ಧ ಇದೆ ಅಂದ್ರೆ ಈ ಕಡೆ ಇನ್ನೊಂದು ಅರ್ಧ ಇರುತ್ತಾ? ಸೊ ಅರ್ಧ ಇಂಟು ಹೈಟ್. ಹೈಟ್ ಎಷ್ಟಿದೆ? ಇದು ಇಲ್ಲಿ ಹೈಟ್ ಅಂದ್ರೆ ಇದು ಎಷ್ಟು? -1 ಮೀನ್ಸ್ 1 ಹೈಟ್, ರೈಟ್? ಬಿಕಾಸ್ ವಿಲ್ ಟೇಕ್ ಪಾಸಿಟಿವ್ ಕ್ವಾಂಟಿಟಿ ಆಲ್ವೇಸ್, ರೈಟ್? ಪ್ಲಸ್ ಈ ಟ್ರಯಾಂಗಲ್ ಇಂದ ಏನಾಗುತ್ತೆ? ಹಾಫ್ ಇಂಟು ಬೇಸ್. ಬೇಸ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 1, ಇಲ್ಲೊಂದು ಅರ್ಧ ಇದೆ. 1 + ಹಾಫ್ ಅಂದ್ರೆ 3/2 ಇಂಟು ಹೈಟ್ ಎಷ್ಟಿದೆ? ಈ ಪಾಯಿಂಟ್ ಕೋಆರ್ಡಿನೇಟ್ ಐತೆ ನೋಡಿ 3. ಸೊ ಹೈಟ್ ಎಷ್ಟು? 3, ರೈಟ್? ಸೊ ಇಫ್ ಯು ಸಾಲ್ವ್ ದಿಸ್ ಒನ್, ವಾಟ್ ವಿಲ್ ಯು ಗೆಟ್? 1/4 ಪ್ಲಸ್ 3 3s are 9, 9/2 2s are 4. ಸೊ ಎಷ್ಟಾಗುತ್ತೆ? 10/4 ವಿಚ್ ಇಸ್ ನಥಿಂಗ್ ಬಟ್ 2 5s are 2, 5/2. ಸೊ ಇಲ್ಲಿ ಏನೇ ಇದ್ರೂ ಕೂಡ ಗೇಮ್ ಇದ್ದಿದ್ದು ಆಕ್ಚುಲಿ ಡಯಾಗ್ರಾಮ್ ಇಂದ ಅಷ್ಟೇ, ರೈಟ್? ಸೊ ದೇರ್ಫೋರ್ ಆನ್ಸರ್ ಇಸ್ ವಾಟ್? 5/2. ವೇರ್ ಇಸ್ ಇಟ್? ಆಪ್ಷನ್ ಬಿ. Coming to next question, the area of the region bounded by y = 16 - x² and x axis ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಫ್ ಯು ಟ್ರೈ ಟು ಡ್ರಾ ದಿಸ್ ಒನ್, ಏನು ಸಿಗುತ್ತೆ ನಿಮಗೆ? y² + x² = 16 ಅಂತ ಅಂದರೆ ಏನಾಯಿತು? ರೇಡಿಯಸ್ಸು 4. ಸಿನ್ಸ್ ಅವ್ರು y = ಇದನ್ನು ಕೊಟ್ಟಿದ್ದಾರೆ ಅಂದರೆ ಪಾಸಿಟಿವ್ ಅಷ್ಟೇ ಕೊಟ್ಟಿದ್ದಾರೆ ತಾನೆ. ಪಾಸಿಟಿವ್ ಅಷ್ಟೇ ಅಂತ ಅಂದರೆ ಏನಾಗುತ್ತೆ? ಮೇಲ್ಗಡೆದಷ್ಟೇ, ಮೀನ್ಸ್ ಹಾಫ್. ಓಕೆ, ಇದು -4, 0 ಆಗುತ್ತೆ. ಸೆಮಿ ಸರ್ಕಲ್ ಥರ, ರೈಟ್? ಈ ಏರಿಯಾನ ಹೇಳಕ್ಕೆ ಹೇಳಿದ್ದಾರೆ ಅವರು, ರೈಟ್? ದಿಸ್ ಇಸ್ ದ ಏರಿಯಾ 0, x axis, y axis. Okay, so this is the curve. y = √16 - x². Required area ಏನಾಗುತ್ತೆ ಹೇಳಿ? ಫುಲ್ ಏರಿಯಾ ಆಫ್ ದ ಸರ್ಕಲ್ ನಮಗೆ ಗೊತ್ತಿದೆ πr². ಅರ್ಧ ಏರಿಯಾ ಅಂದರೆ ಹಾಫ್ ಇಂಟು πr². ಇಂಟಿಗ್ರೇಷನ್ ಇಂದ ಮಾಡ್ತೀರಾ ಅಂದರೆ ಮಾಡ್ಬೋದು. 0 to 4 ಅಂತ ಮಾಡಿಬಿಟ್ಟು ನೀವೇನು ಮಾಡ್ತೀರಾ? ಈ ಕರ್ವ್ನ ಸಾಲ್ವ್ ಮಾಡಬೇಕು. ಅಷ್ಟಕ್ಕೊಂದು ಬೇಕಾಗಿಲ್ಲ, ಅವರೇ ನಿಮಗೆ 5 marks ಕ್ವಶನ್ ಕೇಳಿಲ್ಲ, ರೈಟ್? ಸೊ ಡೈರೆಕ್ಟ್ಲಿ ಯು ನೋ ದ ಫಾರ್ಮುಲಾ ಫಾರ್ ಸೆಮಿ ಸರ್ಕಲ್ ಏರಿಯಾ, ಹಾಫ್ ಇಂಟು π ಇಂಟು r², ರೈಟ್? ಸೊ ವಾಟ್ ಈಸ್ ಆರ್ ವ್ಯಾಲ್ಯೂ? ರೇಡಿಯಸ್ ವ್ಯಾಲ್ಯೂ ಎಷ್ಟು? 4. 4² ಅಂದರೆ 8. 2 1s are 2, 4s are. ಆನ್ಸರ್ ಈಸ್ 4π. ಸಾರಿ, 4² ಅಲ್ಲ, 16. 2 1s are 2, 8s are. therefore 8π. ಆಪ್ಷನ್ ಎ. ಆದರೆ ಇಲ್ಲಿ π ಮಿಸ್ ಆಗೈತೆ. ಓಕೆ, therefore no options were correct and this question was awarded grace marks because π ಮಿಸ್ ಆಗ್ಬಿಡ್ತು ಅಲ್ಲಿ. Next, coming to next question, if the area of the ellipse is 20 pi square units, then lambda is. ತುಂಬಾ ಈಸಿ ಇದೆ, ನೀವು 5 marks ಡೆರಿವೇಷನ್ ಮಾಡ್ತೀರಿ ನೋಡ್ರಿ. ಏರಿಯಾ ಆಫ್ ಎಲಿಪ್ಸ್ ಅಂತ ಅಂದ್ರೆ ಎಷ್ಟಾಗುತ್ತೆ? ವಿ ನೋ ದಟ್ ಏರಿಯಾ ಇಸ್ ಈಕ್ವಲ್ ಟು π ಇಂಟು ಎ ಇಂಟು ಬಿ ತಾನೆ. ಅವ್ರು ಕೊಟ್ಟಿದ್ದಾರೆ ಏರಿಯಾ ಎಷ್ಟು? 20 pi ಅಂತ ಕೊಟ್ಟಿದ್ದಾರೆ. ಸೊ π ಇಂಟು ಎ ಅಂದ್ರೆ ಎಷ್ಟು? 5² ತಾನೆ, 5. ಲ್ಯಾಂಬ್ಡಾ ಸ್ಕ್ವೇರ್, ಬಿ ಈಸ್ ವಾಟ್? ಲ್ಯಾಂಬ್ಡಾ. ಸಬ್ಸ್ಟಿಟ್ಯೂಷನ್ ಮಾಡೋದಷ್ಟೇ. 5 1s are 5 4s are, π ಕ್ಯಾನ್ಸಲ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 4. ಆಕ್ಚುಲಿ what this b can be plus or minus 4, so lambda ಅದೇ ತರ ಇಟ್ಕೊಳ್ಳೋಣ. mod ರಿಮೂವ್ ಮಾಡಿದ್ರೆ plus or minus 4. Is there any such option? Option A. Okay, next, area of the region bounded by the curve y is equal to tan x, the x axis and the line x is equal to π/3.
ಏನಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ, ಇದು ಡೈರೆಕ್ಟ್ ಕ್ವಶನ್ ಆಕ್ಚುಲಿ. ಎಕ್ಸ್ ಆಕ್ಸಿಸ್ ಮತ್ತು π/3 ಅಂದರೆ 0 to π/3 ಯಾವ ಕರ್ವು? tan x ಕರ್ವು dx. ಇದನ್ನ ಏರಿಯಾ ಕಂಡುಹಿಡಿಯ ಕೇಳಿದ್ದಾರೆ. ಸಿಂಪಲ್. ಸೊ ಇದ್ರದ್ದು ಏರಿಯಾ ಏನಾಗುತ್ತೆ ರೀ? tan x, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ tan x? Integration of tan x is minus log cos x, okay, and integral from 0 to π/3. Since we are talking about area, it should be positive, right? Therefore, idrad enagutte integration minus log cos π/3 andre cos 60. Cos 60 estu 1/2 plus upper limit minus lower limit, minus into minus plus aitu. Log of cos 0 andre log 1, right? So idenagutte nimage minus ಇದೇನಾಯ್ತು? ಲಾಗ್ ಎ ಮೈನಸ್ ಲಾಗ್ ಬಿ. ಲಾಗ್ ಎ ಮೈನಸ್ ಲಾಗ್ ಬಿ ಅಂದ್ರೆ ಏನು? ಲಾಗ್ ಎ ಬೈ ಬಿ. ಎ 1/1/2 ಅಂದ್ರೆ ರೆಸಿಪ್ರೋಕಲ್ ಆದ್ರೆ ಲಾಗ್ 2. ಸೊ ಲಾಗ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಇನ್ ದ ನೆಕ್ಸ್ಟ್ ಪೇಜ್, ಐ ಗೆಸ್. That is option C is the right answer. Coming to next question, the area of the region bounded by the line y is equal to x plus 1 and the lines x is equal to 3 and x is equal to 5 is. ಸಿಂಪಲ್ ಇದೆ ನೋಡಿ. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಕಂಡುಹಿಡಬೇಕು. ಸೇಮ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಅಂದ್ರೆ ಏರಿಯಾ ಬಗ್ಗೆ ನಾವು ಮಾತಾಡೋದು, ಹೌದಾ? y is equal to x plus 1 ಲೈನ್ ಅಂದ್ರೆ ಯಾವ್ದಾಗುತ್ತೆ? x ವ್ಯಾಲ್ಯೂ 0 ಆದ್ರೆ y ವ್ಯಾಲ್ಯೂ ಎಷ್ಟು? ಸೊ ಫಸ್ಟ್ ಡ್ರಾ ದ ಗ್ರಾಫ್ ಟು ಗೆಟ್ ದ ಐಡಿಯಾ. ದಟ್ ಈಸ್ ದಿಸ್ ಒನ್ 0,1. ಓಕೆ, ನೆಕ್ಸ್ಟ್ x ವ್ಯಾಲ್ಯೂ 0 ಆದ್ರೆ ಆಯ್ತು, y ವ್ಯಾಲ್ಯೂ 0 ಆಯ್ತು ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ? x ವ್ಯಾಲ್ಯೂ ಎಷ್ಟು? -1. ಸೊ ದೇರ್ಫೋರ್ ದಿಸ್ ಇಸ್ ಸಮಥಿಂಗ್ ಲೈಕ್ ದಿಸ್. ನೆಕ್ಸ್ಟ್, ಓಕೆ, x is equal to 3, x is equal to 5 line. Okay, so how will you do this one? X is equal to 3, x is equal to 5 line ಅಂತಂದ್ರೆ x is equal to 3 ಇಲ್ಲೆಲ್ಲ ಐತೆ, x is equal to 5 ಇಲ್ಲೆಲ್ಲ ಐತೆ. ಆ ಲೈನ್ ಅಲ್ಲೆಲ್ಲಾದ್ರೂ ಮೀಟ್ ಆಗಲಿ. ಓಕೆ, ನಮಗದು ಬೇಕಿಲ್ಲ. ದಿಸ್ ಇಸ್ 3, ದಿಸ್ ಇಸ್ 5. ಸೊ ನಾನು ಏನ್ ಮಾಡ್ಬೇಕೀಗ? ಈ ಲೈನ್ ಇದೆಯಲ್ಲ, y is equal to x plus 1 ಟೋಟಲ್ ಏರಿಯಾ ಎಷ್ಟು ಕವರ್ ಮಾಡ್ತಿದೆ? ದಟ್ ಟು ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ಇದೇ ಅವ್ರು ಕೇಳಿರೋದು, ಹೌದು ತಾನೆ? ಸೊ ಅದನ್ನ ಈಸಿಯಾಗಿ ಮಾಡ್ತಿರತ್ತಾನೆ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಎಲ್ಲಿಂದ 3 to 5 a curve line in the equation x plus 1 dx. So if you try to solve this one, what will you get? X integration x square by 2 plus integration of 1 is x upper limit minus lower limit, right? So 5 square 25 by 2 plus 5 minus lower limit 3 square by 2 and 9 by 2 minus 3. 5 minus 3 2. 25 minus 9 by 2 by 2 means LCM plus 25 ಅಲ್ಲಿ 9 ಹೋದ್ರೆ ಎಷ್ಟಪ್ಪ? 16. 2 1s are 2 8s are 8 plus 2 is to 10. Therefore answer is option B. Okay, right. Coming to next question, 2023. In the interval 0, π/2, area lying between the curve y is equal to tan x, y is equal to cot x and the x axis is ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಏನ್ ಮಾಡ್ತೀರಾ? 0 to π/2 ಇಂಟರ್ವಲ್ ಮಾತ್ರ ನಾನು ಚೆಕ್ ಮಾಡಬೇಕಾಗಿದೆ. ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಟ್ಯಾನ್ ನಮಗೆ ಆಲ್ರೆಡಿ ಗೊತ್ತು. ಟ್ಯಾನ್ 0 0, ಟ್ಯಾನ್ 90 ಅನ್ಡಿಫೈನ್ಡ್. ಸೊ ನಮ್ಮ ಕರ್ವ್ ಆಕ್ಚುಲಿ ಬರೋದು ಹೇಗೆ? ಈ ರೀತಿ ತಾನೇ ಬರೋದು ಟ್ಯಾನ್ ಇಂದು, ರೈಟ್? ದಿಸ್ ಇಸ್ ಹೌ ವಿ ಡ್ರಾ. ಅಂಡ್ ವೆನ್ ಇಟ್ ಕಮ್ಸ್ ಟು ಕಾಟ್ ವಿ ವಿಲ್ ಕಮ್ ಲೈಕ್ ದಿಸ್. ಈ ತರ ಬಂದು ಹಿಂಗ್ ಬರ್ತೀವಿ, ಹೌದಲ್ವಾ? ಸೊ ಇಲ್ಲೇನಾಗುತ್ತೆ? ಕೋಇನ್ಸೈಡ್ ಆಗೋದು. ಟ್ಯಾನ್ ಮತ್ತೆ ಕಾಟ್ ವ್ಯಾಲ್ಯೂ ಕೋಇನ್ಸೈಡ್ ಎಲ್ಲಾಗುತ್ತೆ? π/4 ಗೆ. π/4, 1. cot π/4 or tan π/4 both are 1 only. Next, this point is what? π/2, 0. Right? ಯಾಕೆ? cot 90 ಎಷ್ಟು? 0. ನೆಕ್ಸ್ಟ್ ಇಲ್ಲಿ ಬಂದ್ರೆ 0, 0. ಓಕೆ, ಸೊ ಅವ್ರು ಕೇಳಿರೋದು ಇದೆ, ಏನು? ಇವೆರಡು ಕರ್ವ್ ಇದೆಯಲ್ಲ, 0 to 90 ಇಂಟರ್ವಲ್ ಅಲ್ಲಿ, ಅಂದ್ರೆ ದಿಸ್ ಏರಿಯಾ they are asking you. So how to find this one? Very simple. 0 to π/4 ಇಲ್ಲಿ ಅಬ್ಸರ್ವ್ ಮಾಡಿ. ಇದನ್ನ ನಾನು ಅರ್ಧ ಡಿವೈಡ್ ಮಾಡಿದ್ರೆ 0 to π/4. ಓಕೆ, ನನಗೆ ಈ ಕರ್ವ್ ಅಂದ್ರೆ ಯಾವುದು? tan x ಕರ್ವ್ ಎಷ್ಟು ಕವರ್ ಮಾಡ್ತಿದೆ ಏರಿಯಾ, ಪ್ಲಸ್ ಇದು ಯಾವ ಕರ್ವ್? cot x, ಅದು ಎಷ್ಟು ಕವರ್ ಮಾಡ್ತಿದೆ ಅನ್ನೋದು ಬೇಕು. ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 0 to π/4 ಎಷ್ಟಪ್ಪ? ಇದು ಫಸ್ಟ್ ಕರ್ವ್ tan x dx ಪ್ಲಸ್ 0 to π/4 ಇನ್ನ ಅರ್ಧ ಉಳಿದಿರೋದು ಯಾವುದು? ಸಾರಿ, 0 to π/4 ಅಲ್ಲ, π/4 ಇಂದ π/2 ತಾನೆ ಇದು. ಸೊ π/4 to π/2, ವಾಟ್ ಇಸ್ ದಿಸ್ ಕರ್ವ್? cot x dx, ರೈಟ್? ಸೊ ನಿಮಗೆ ಏನು ಸಿಗುತ್ತೆ ಆನ್ಸರು? ವಾಟ್ ವಿಲ್ ಯು ಗೆಟ್ ಈಸ್ tan x ಇಂಟಿಗ್ರೇಷನ್ ಈಸ್ log secant x and 0 to π/4 upper limit lower limit. cot x ಇಂದ ಇಂಟಿಗ್ರೇಷನ್ ಏನಾಗುತ್ತೆ? log sin x and limits π/4 ಇಂದ
pi by 2. ಸೊ ಸಾಲ್ವ್ ಇಟ್. ಅಪ್ಪರ್ ಲಿಮಿಟ್ ಅಂತಂದ್ರೆ ಏನಾಗುತ್ತೆ, ಲಾಗ್ ಆಫ್ ಸೆಕೆಂಡ್ pi by 4 ಅಂದರೆ ಎಷ್ಟು, ಲಾಗ್ ಸೆಕೆಂಡ್ 45 ಅಂದರೆ ಎಷ್ಟು, √2 ಮೈನಸ್ ಲಾಗ್ ಆಫ್ ಸೆಕೆಂಡ್ 0. ಸೆಕೆಂಡ್ 0 ಎಷ್ಟು, 1. ಎಸ್ ಆರ್ ನೋ? ಸೊ ಲಾಗ್ 1 ವ್ಯಾಲ್ಯೂ 0 ಪ್ಲಸ್ ಲಾಗ್ ಆಫ್ ಸೈನ್ pi by 2. ಸೈನ್ pi by 2 ಅಂದರೆ ಸೈನ್ 90 ಅಂದರೆ ಎಷ್ಟು, 1. ಲಾಗ್ 1 ಅಗೇನ್ 0 ಮೈನಸ್ ಲಾಗ್ pi by 4 ಅಂತಂದರೆ ಸೈನ್ pi by 4 ಅಂದರೆ ಎಷ್ಟು, ದಟ್ ಈಸ್ ಸೈನ್ 45 ಅಂದರೆ 1 by √2. ನಾವು ಲಾಗ್ a ಮೈನಸ್ ಲಾಗ್ b, ವಾಟ್ ಈಸ್ ಇಟ್, ಲಾಗ್ ಆಫ್ a by b, that is nothing but √2 by 1 by √2. ಆ √2 ಮೇಲೆ ಹೋದರೆ √2 into √2 ಎಷ್ಟಾಯಿತು, again log 2 is the right answer. Got it? So where is it, log 2 square units. Okay, so option C is the right answer. ಇದು ಬಂದ್ಬಿಟ್ಟು 2023 ವರೆಗೂ. ಇನ್ನ ಒಂದು ಕ್ವಶನ್ ಇದೆ, that is 2024. I think 2 questions ಕೇಳಿದ್ದಾರೆ 2024 ಅಲ್ಲಿ. You can expect at least 1 or 2 questions compulsorily from this chapter, right? So let us go to that question. ಅಬ್ಸರ್ವ್ ಮಾಡಿ, 2024 ಅಲ್ಲಿ 2 ಕ್ವಶನ್ ಕೇಳಿದ್ದಾರೆ. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y = 3x ಅಂಡ್ ಕರ್ವ್ y = x² ಇನ್ ಸ್ಕ್ವೇರ್ ಯೂನಿಟ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್? ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀರಾ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದಪ್ಪ, ಕರ್ವ್ y = 3x ಒಂದು, y = x². y = x² ಅಂದ್ರೆ ಪ್ಯಾರಾಬೋಲಾ ತಾನೆ, ದಟ್ಟು ಈ ತರ ಪ್ಯಾರಾಬೋಲಾ, ಯಾಕಂದ್ರೆ ಅದು x² ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ y = 3x ಅಂದ್ರೆ x ವ್ಯಾಲ್ಯೂ 0 ಇದ್ದಾಗ 0ನೇ, ಬಟ್ y ವ್ಯಾಲ್ಯೂ x ವ್ಯಾಲ್ಯೂ 3 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ, 9 ಆಗುತ್ತೆ. ದಟ್ ಮೀನ್ಸ್ ಸಮಥಿಂಗ್ ಲೈಕ್ ದಿಸ್, ದ ಲೈನ್ ಪಾಸಸ್. ಇಲ್ಲಿ x ವ್ಯಾಲ್ಯೂ 3 ಇದ್ದಾಗ y ವ್ಯಾಲ್ಯೂ 9 ಆಗುತ್ತೆ. ದಟ್ ಇಸ್ ಅ ಕೋಇನ್ಸೈಡಿಂಗ್ ಪಾಯಿಂಟ್. ಹೌ ಡಿಡ್ ಯು ಗೆಟ್ ಟು ನೋ ದಟ್ ಒನ್? ಸಿಂಪಲ್, ಬೈ ಸಾಲ್ವಿಂಗ್ ದೀಸ್ ಟು. x² = 3x ಮಾಡ್ರಿ, x ಕ್ಯಾನ್ಸಲ್, x = 3 ಸಿಕ್ತು ನಮಗೆ. ಇವೆರಡು ಈಕ್ವೇಟ್ ಮಾಡಿದಾಗ ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಬಿಡುತ್ತೆ. ಈಗ ಈ ಏರಿಯಾ ನಾವು ಕಂಡುಹಿಡಬೇಕಾಗಿದೆ, ಹೌದಲ್ಲ? ಸೊ ದಿಸ್ ಇಸ್ 0 ಅಂಡ್ ವಾಟ್ ಇಸ್ ದಿಸ್ ಪಾಯಿಂಟ್ 3. ಏರಿಯಾ ಹೆಂಗೆ ಕಂಡುಹಿಡಿಯುತ್ತೆ, ಫಸ್ಟ್ ಈ ಲೈನ್ ಇದೆಯಲ್ಲ, ಈ ಲೈನ್ ಅಂಡರ್ ಎಷ್ಟು ಏರಿಯಾ ಇದೆ ಅದು ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟ್ ಈ ಕರ್ವ್ ಕೆಳಗಡೆ ಏರಿಯಾ ಇದೆಯಲ್ಲ ಅದನ್ನ ಮೈನಸ್ ಮಾಡ್ರಿ. ದಟ್ ಮೀನ್ಸ್ ವಾಟ್, 0 to 3. ಫಸ್ಟ್ ಲೈನ್ ಅಂತಂದ್ರೆ ಏನಪ್ಪ, 3x ಮೈನಸ್ ಕರ್ವ್ ಅಂದ್ರೆ x² ಇಂಟು dx ಇಸ್ ಈಕ್ವಲ್ ಟು ರಿಕ್ವೈರ್ಡ್ ಏರಿಯಾ. ಸೊ 3x ಇಂದು ಇಂಟಿಗ್ರೇಷನ್ ಏನಾಗುತ್ತೆ, x² by 2 ಮೈನಸ್ x³ by 3 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಬೇಕು. ಏರಿಯಾ ಏನು ಸಿಗುತ್ತೆ, ಏರಿಯಾ A is equal to 3 by 2, 3² ಅಂದರೆ 9 ಮೈನಸ್ 3³ by 3. ಓಕೆ, 3³ ಅಂದರೆ 27. ಆ್ಯಕ್ಚುಲಿ 1 3 ಕ್ಯಾನ್ಸಲ್ ಆಗುತ್ತೆ ಅಂತಲೇ ಬರ್ದಿರೋದು ನಾನು ಈ ರೀತಿ. ನೆಕ್ಸ್ಟ್ ಲೋಯರ್ ಲಿಮಿಟ್ ಇನ್ನೊಂದು 0 ಇದೆ, ಬೇಕಾಗಿಲ್ಲ ಅದು. 9 3s 27 by 2 ಮೈನಸ್ ಇಲ್ಲೇನಾಗುತ್ತೆ 9 ವಿಚ್ ಈಸ್ ಈಕ್ವಲ್ ಟು, ಅಥವಾ 27 ಉಳಿಸ್ಕೊಂಡಿದ್ರೆ ಏನೋ ಆಗ್ತಿರ್ಲಿಲ್ಲ, ಬಟ್ ಓಕೆ 3 3 9 9 3 27. ಓಕೆ ರೈಟ್. ನೆಕ್ಸ್ಟ್ ಇದನ್ನ ಏನೂ ಇಲ್ಲ ಅಂದರೆ LCM 2 9s 18, 27 ಮೈನಸ್ 18 ಅಂದರೆ 9 by 2. ದೇರ್ಫೋರ್ ಆಪ್ಷನ್ B is the right answer. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಲೈನ್ y = x ಅಂಡ್ y = x³ ಕರ್ವ್. ಓಕೆ, ಏನಾಗುತ್ತೆ ಅಂತ ಹೇಳ್ಬೇಕು ಈಗ ನಾವು. ಸಿಂಪಲ್, y = x, y = x³ ಕರ್ವಲ್ಲಿ ಮೈನಸ್ ಮಾಡಿಕೊಟ್ರೆ ಅಷ್ಟೇ, ಇನ್ನೇನು ಇಲ್ಲ ಅದು. ಬಟ್ ಗ್ರಾಫ್ ಡ್ರಾ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ, ಹೌದಲ್ವಾ? ಸೊ ಲೆಟ್ ಅಸ್ ಟ್ರೈ ಟು ಡ್ರಾ ದ ಗ್ರಾಫ್. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ವಾಟ್, 0 ಇಲ್ಲೇ ಇದೆ. ನೆಕ್ಸ್ಟ್ y = x ಅಂದರೆ ಪಾಸಿಂಗ್ ಥ್ರೂ ಆರಿಜಿನ್ ಗೊತ್ತು ನಮಗೆ. x ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ ಕೂಡ ಏನಾಗುತ್ತೆ, 1 ಆಗುತ್ತೆ. x -1 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ, -1 ಆಗುತ್ತೆ. ಸೊ ನಮ್ಮ ಕರ್ವ್ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂದರೆ, ನೆಗೆಟಿವ್ ವ್ಯಾಲ್ಯೂಸಿಗೆಲ್ಲ ಹಿಂಗೆ ಬಂದು ಪಾಸಿಟಿವ್ ವ್ಯಾಲ್ಯೂಸಿಗೆ ಹಿಂಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಕರ್ವ್ ಏನಿದೆಯಲ್ಲ ಇದ್ರದ್ದು ಏರಿಯಾ ಬೇಕು ನನಗೆ. ಓಕೆ, ಸೊ ಇಲ್ಲೇನಿದೆಯಲ್ಲ ಇದೇ 2 ಟೈಮ್ಸ್ ಅಂತ ಅರ್ಥ ಅಲ್ಲಿಗೆ. -1, -1, ಹಿಯರ್ ಇಟ್ ಈಸ್ 1, 1. ದಿಸ್ ಈಸ್ y = x. ಓಕೆ, ಸೊ ಇಲ್ಲೇನಿದೆ ಇದ್ರದ್ದು 2 ಟೈಮ್ಸ್ ಬೇಕು. ಇದು ಈ ಏರಿಯಾ ಕಂಡುಹಿಡಿಯೋದು ಹೇಗೆ ನಮಗೆ ಗೊತ್ತಿದೆ. ಈ ಏರಿಯಾ ಹೇಗೆ ಕಂಡುಹಿಡಿದ್ರೆ, ಫಸ್ಟ್ ಈ ಲೈನ್ ಇದೆಯಲ್ಲ, ಈ ಲೈನ್ ಎಷ್ಟು ಏರಿಯಾ ಕವರ್ ಮಾಡ್ತಿದೆಯೋ ಅದರಲ್ಲಿ ಈ ಕರ್ವ್ ಕೆಳಗಡೆ ಎಷ್ಟು ಏರಿಯಾ ಇದೆ ಅದು ಮೈನಸ್ ಮಾಡ್ರಿ. ಅಂದರೆ ಏನು, ಏರಿಯಾ = 2 ಟೈಮ್ಸ್ ಎಲ್ಲಿಂದ 0 to 1 x ಮೈನಸ್ x³ ಇಂಟು dx. ಸೊ ಏರಿಯಾ = ಏನಾಗುತ್ತೆ, 2 x ಇಂಟಿಗ್ರೇಷನ್ ಏನಾಯಿತು, x² by 2 ಮೈನಸ್ x³ ಇಂಟಿಗ್ರೇಷನ್ ಆಯಿತು x⁴ by 4. ಸೊ 0 to 1. ಏರಿಯಾ = 2. ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/2 ಮೈನಸ್ 1/4. ಲೋಯರ್ ಲಿಮಿಟ್ ಇನ್ನೇನಾಗುತ್ತೆ, 0 ಇರುತ್ತೆ. 1/2 ಅಲ್ಲಿ 1/4 ಹೋದರೆ 2 ಹಾಗೆ ಇರಲಿ, 1/4 ಉಳಿಯೋದು. ದೇರ್ಫೋರ್ ಆನ್ಸರ್ ಈಸ್ 1/2. 1/2 ಅಂತಂದರೆ
ಓಕೆ ಡೆಸಿಮಲ್ ಕೊಟ್ಟಿದ್ದಾರೆ 1/2 ಅಂದರೆ ಏನು 0.5 ಸಿಂಪಲ್. ಸೊ 0.5 is the answer, right? So these were the questions from applications of integration chapter. In case ನಿಮಗೆ ಯಾವ್ದಾದ್ರು ಸ್ಟೆಪ್ಸ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅಥವಾ ನಿಮಗೆ ವಿಡಿಯೋ ಇಷ್ಟ ಆಗಿದ್ರು ಕೂಡ ಕಾಮೆಂಟ್ ಮಾಡಿ. ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್, ಓಕೆ, ಬಿಕಾಸ್ ದ್ಯಾಟ್ ವಿಲ್ ಮೋಟಿವೇಟ್ ಮೀ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು KCET ಪ್ರಿಪೇರ್ ಆಗ್ತಿದಾರೋ ಅವ್ರಿಗೆ ಶೇರ್ ಮಾಡಿಬಿಟ್ಟು ಅವರಿಗೂ ಕೂಡ ಹೆಲ್ಪ್ ಆಗಲಿ. Okay, and you all clear the exam in a wonderful way, right? So that's all for today. Thank you so much. God bless you.